ಆಡಳಿತದಲ್ಲಿ ಕಳೆದು ಹೇಳ್ಬೇಕಾಯ್ತು. ಇಡೀ ಜಿಲ್ಲೆ ದಂಗೆ ಇದ್ದಿದೆ, ಅಷ್ಟೇ ಚಾಪ್ ಮಾಡುವಂತ ಆ ತಾಕತ್ ಅವ್ರಿಗಿಲ್ಲ. ಏನೋ 3 ತಿಂಗಳಿಗೆ ಆಟಾಡ್ಕೊಂಡು ಹೋಗೋಣ ಅಂತ ಕೂತವ್ರೆ. ನನ್ನ ರಾಜಣ್ಣರೇನು ಹೇಳ್ತಾ ಇದ್ರು, ಶಬ್ದಮ್ಮರಿಗೇನೋ ಕ್ರಾಂತಿ ಆಯ್ತದೆ ಅಂತ. ಆದ್ರಾಗಿ ನಮ್ಗೇನು ಕೇಳ್ಕೊಂಡು ಈ ಸರ್ಕಾರ ಎಷ್ಟೊತ್ತಿಗೆ ಹೋಗುತ್ತಪ್ಪ ಅಂದ್ರೆ ನಾವು ಕಾಯ್ಕೊಂಡಿದ್ವಿ. ಶಾಸಕರು ಕೆಟ್ಟ ಕಾಲದಲ್ಲಿ ಅನಿಷ್ಟು ಸಮಯದಲ್ಲಿ ಶಾಸಕರಾಗಿದ್ದೀವಿ. ಇವ್ರಿಗೆ ಬರೀ ಭಾಷಣ ಹೊಡಿದ್ದಾರೆ. ಇವ್ರು ಯೋಗ್ಯತೆಗೆ ಗುಡ್ಡಿ ಮುಚ್ಚೆ ದುಡ್ಡು ಕೊಡೋಕಿಲ್ಲ. ಇವ್ರು ಯೋಗ್ಯತೆಗೆ ಯಾವ ಭಾಷೆಯಲ್ಲಿ ಬೈಬೇಕ್ರಿ? ನಾನು ಬೆಳಗಾವದಲ್ಲಿ ವಿಧಾನಸೌಧದೊಳಗೆ ಸಾಕಷ್ಟು ಬೈದಿದ್ದೀನಿ ಬ್ಯಾಂಕೆಟ್ಲೆ. ಅದೇ ಹೇಳಿದಾರ ಮೈಗೆಲ್ಲ ಸಗಣಿ ಸೌಕರ್ಯವೇ ಆ ಸೆನ್ಸೇಷನ್ ಹೋಗಿದೆ ಅವ್ರು. ಇವತ್ತು ಯಾವ ಇಲಾಖೆನೂ ಹೋಗಪ್ಪ, ಈ ರೆವಿನ್ಯೂ ಇಲಾಖೆಯಲ್ಲಿ ನಾವು ಜಮೀನು ಮಂಜೂರು ಮಾಡ್ತೀವಿ, ಒಂದು ಟೀನು ಕುಡಿದಾರೆ. ಅದೇ ನಮ್ಮ ಅಪ್ರಾಸ್ತಿ ಎಲ್ಲ ಸರ್ಕಾರಿ ಜಮೀನನ್ನ 25-30 ವರ್ಷ ಉತ್ಕೊಂಡು ಪಾಪ ಬೆಳೆ ಬೆಳ್ಕೊಂಡವ್ರೆ. ಆ ಜಮೀನ್ ಮಂಜೂರು ಮಾಡ್ತೀವಿ, ಒಂದು ಮಂಜೂರಾತಿ ಹೋಗಿ ಈ ಮುಂಡ ಮಕ್ಕಳು ದುಡ್ಡು ತಗೋತಾರೆ. ತಹಸೀಲ್ದಾರ್ ಬೇಜಾರು ಮಾಡ್ಕೊಬಿಡ್ರಿ. ಹಾಗಾಗಿ ಹಲ್ಕಟ್ ಸುಳ ಮಕ್ಕಳಾಗಿದ್ದಾರೆ. ಇವತ್ತು ಹಲ್ಕಟ್ ಜನ ಅಂತೀವಲ್ಲ, ಹಂಗೆ ಹಲ್ಕಟ್ ಸುಳ ಮಕ್ಕಳು ಎಲ್ಲರಿಗೂ ದುಡ್ಡು. ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಬರೋಕ್ಕೆ 25 ಲಕ್ಷ ಕೊಡ್ಬೇಕಲ್ಲ. ಇಲ್ಲಿ ಬರೋಕ್ಕೆ ತಹಸೀಲ್ದಾರ್ ಆಗಿ 25 ಲಕ್ಷ. ನಾವು ಪಾಪ ಕುಮಾರಸ್ವಾಮಿ ಇದ್ದಾಗ ಒಂದು ಚೀಟಿ ಮೇಲೆ ಬರ್ಸ್ಕೊಂಡು ಹಾಕಿ ಬರೆಯುವ ಸಬ್ ಇನ್ಸ್ಪೆಕ್ಟರು, ಪೊಲೀಸರು ಎಲ್ಲ. ಈಗೇನಾಗಿದೆ, 25 ಲಕ್ಷ 30 ಲಕ್ಷ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವ್ರಿಗೆ ಮಿಷನ್ ಕೊಟ್ಟವ್ರ ಕೊಟ್ಟಿಲ್ಲ. ಲಂಚ ಉಳಿಬೇಕು, ರೈತರು ಸುಲಿಗೆ ಮಾಡಬೇಕು, ಜನನ ಸುಲಿಗೆ ಮಾಡಿ ಆ ಕೊಟ್ಟಿರೋ ದುಡ್ಡನ್ನು ಒತ್ತಬೇಕು. ಇಂಥ ಸರ್ಕಾರ ಇದೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕು, ಅನಿವಾರ್ಯ. ಕೈ ಕೂತ್ಕೊಳ್ಳೋಕ್ಕಾಗ ಹೋರಾಟ ಅನಿವಾರ್ಯ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಹೋಗಿ ಆ ರೆವಿನ್ಯೂ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡ ಏನ್ ಅಧಿಕಾರಿಗೆ ಭಾಷಣ ಹೊಡಿತಾನೆ. ಹೈಯೆಸ್ಟ್ ಬಸ್ ಸ್ಟ್ಯಾಂಡ್ ಅವನೇ. ನಿಮಗೆ ಗೊತ್ತಿಲ್ಲ, ನನ್ಗೆ ಗೊತ್ತ ಅವ್ನ ಕಥೆ. ಅವರಪ್ಪ ನಮ್ಮ ಜೊತೆ ಅಪ್ಪನ ಬಗ್ಗೆ ಗೌರವ ಇದೆ, ಒಳ್ಳೆ ಮನುಷ್ಯ. ಯಾವ ಸಚಿವ ಈ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಿ ನನ್ನ ಜೊತೆ ಅಂತ ಯಾವನಾದ್ರು ಸಚಿವ? ಅತ್ಯಂತ ಬಸ್ಸುಳ ಮಕ್ಕಳು ಇದ್ರೆ ಈ ಕ್ಯಾಬಿನೆಟ್ ಎಲ್ಲಾ ಸಚಿವರು ಅಷ್ಟೇ, ಅವನು ಇವನು ಅಂತ ಹೇಳ್ತಾ ಅತ್ಯಂತ ಬಸ್ಸು. ಹಾಗಾಗಿ ಇವತ್ತು ಹೋರಾಟ ಆಗ್ತಾ ಇದೆ. ನೋಡೋದು ಏನೇನಾಗುತ್ತೆ ಮುಂದಿನ ದಿವಸದಲ್ಲಿ. ನಾವು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಎಲ್ಲಾ ಜಿಲ್ಲಾ ಪ್ರವಾಸ ಮಾಡಿ ಕಾರ್ಯಕರ್ತರಿಗೆ ಒಂದು ಶಕ್ತಿ ಕೂಡಿದೆ. ಇವತ್ತು ನೀವು ನೋಡಿದಿರಿ, ನಮ್ಮ ಪಕ್ಷಕ್ಕೆ ಅಗಾಧವಾದಂತ ಅವಕಾಶ ಇದೆ.